ಚಾಣಾಕ್ಷ ಮಂತ್ರಿ ಬೈಚಪನು ಕುಮಾರರಾಮ ಮತ್ತು ಆತನ 5 ಜನ ಮಡದಿಯರು ಹಾಗೂ ಸಹಚರರನ್ನು ಗುಪ್ತ ನೆಲಮಾಳಿಗೆಯಲ್ಲಿರಿಸಿದನು. ವಿಷಯ ರಹಸ್ಯವಾಗಿತ್ತು. ರಾಜನೊಂದಿಗೆ ಎಲ್ಲರೂ ಕುಮಾರರಾಮ ಇನ್ನಿಲ್ಲ ಎಂದೇ ಭಾವಿಸಿದರು. ರಾಣಿ ಹರಿಹರ ದೇವಿಗೆ ಮಾತ್ರ ಸತ್ಯವನ್ನು ತಿಳಿಸಲಾಯಿತು. ರಾಮನಾಥ ಅಥವಾ ಕುಮಾರರಾಮ ಇನ್ನಿಲ್ಲ ಎನ್ನುವ ಸುದ್ದಿ ಬಹುಬೇಗ ದೆಹಲಿ ತಲುಪಿತು. ಮೊದಲ ಯುದ್ಧದಲ್ಲಿ ಸೋತು ಸುಣ್ಣವಾಗಿತ್ತು ತುಘಲಕ್ ಸಾಮ್ರಾಟನ ಸೇನೆ. ಈಗ ಕಂಪಿಲಿಯಲ್ಲಿ ಸುಂಟರ ಗಾಳಿ ಇಲ್ಲವಾಗಿದೆ ಎಂಬ ಸುದ್ದಿ ತಿಳಿದ ಸುಲ್ತಾನನು ಖ್ವಾಜಾ ಜಹಾನ್ನ ನೇತೃತ್ವದಲ್ಲಿ ಕಂಪಿಲಿಗೆ ಸೇನೆ ಕಳುಹಿಸಿದ. ಇತ್ತ ಸುದ್ದಿ ತಿಳಿದು ಯುದ್ಧ ಸಿದ್ಧತೆಯಲ್ಲಿ ತೊಡಗಿದನು ಕಂಪಿಲದೇವನು. ಮಗ ರಾಮನ ತಲೆದಂಡ ಪಡೆದು ತಪ್ಪು ಮಾಡಿದೆ ಎಂದು ಮನದಲ್ಲೇ ಮರುಗಿದನು. ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಈಗ ಹೇಗೆ ತಾನೇ ಸರಿ ಹೋದೀತು ಎಂದುಕೊಂಡು ತನ್ನ ಮಂತ್ರಿ ಬೈಚಪನನ್ನು ಕರೆದು, ಕುಮಾರರಾಮನಂತಹ ಚಾತುರ್ಯಗಾರ ಇಲ್ಲವಾದನಿನ್ನು ಕಂಪಿಲಿಗೆ ಎಂದು ದುಃಖ ವ್ಯಕ್ತಪಡಿಸಿ ಹೊಸದುರ್ಗವನ್ನು ಭದ್ರಪಡಿಸಿ ಕುಮ್ಮಟ ಹೋರಾಟಕ್ಕೆ ಹಣಿಯಾಗಲಿ ಎಂದನು. ಇದಕ್ಕೆ ಚಾಣಾಕ್ಷ ಮಂತ್ರಿ ಪ್ರತಿಕ್ರಿಯಿಸಿ, ಚಿಂತಿಸದಿರು ದೊರೆಹೆ, ನಮ್ಮಲ್ಲಿ ಒಬ್ಬ ಹೊಸ ಯೋಧನಿದ್ದಾನೆ, ಅವನೂ ಸಹ ಮಹಾಪರಾಕ್ರಮಿ ಎಂದು ರಾಜನಿಗೆ ತಿಳಿಸಿ ಯುದ್ಧ ತಯಾರಿಗೆ ಹೊರಟನು. ಬೈಚಪ್ಪ ಗುಪ್ತ ಸ್ಥಳದಲ್ಲಿದ್ದ ಕುಮಾರರಾಮನನ್ನು ಯುದ್ಧ ರಂಗಕ್ಕೆ ತರಲು ಯೋಜಿಸಿದ್ದ. ಅತ್ತ ಹೆದ್ದೊರೆ ತಲುಪಿದಂತಹ ಖ್ವಾಜಾ ಜಹಾನ್ ಕುಮ್ಮಟದತ್ತ ಧಾವಿಸಿದ. ಯುದ್ಧ ಶುರುವಾಯಿತು. ಯುದ್ಧ ಭೀಕರತೆ ಪಡೆದುಕೊಳ್ಳುತ್ತಲೇ ಕಣ್ಮರೆಯಾಗಿದ್ದ ಸುಂಟರ ಗಾಳಿಯೊಂದು ಹಠಾತ್ತನೆ ಪ್ರತ್ಯಕ್ಷವಾಗಿ ಕಂಪಿಲಿಗಾಗಿ ಹೋರಾಡತೊಡಗಿತು. ಆ ಸುಂಟರ ಗಾಳಿಯನ್ನ ಕುಮಾರರಾಮನೆಂದು ಗುರುತು ಹಿಡಿದರು ಸುಲ್ತಾನನ ಪಡೆಯ ಕೆಲ ಸೈನಿಕರು. ಈ ಸುದ್ದಿಯಿಂದ ದೆಹಲಿ ಸೇನೆಯಲ್ಲಿ ಕೋಲಾಹಲವಾಗಿ ಸೈನಿಕರು ಭಯಭೀತರಾದರು. ಕೂಡಲೇ ಅದರ ಕ್ಯಾಪ್ಟನ್ ಖ್ವಾಜಾ ಜಹಾನ್ ಸೈನಿಕರಿಗೆ ಸ್ಫೂರ್ತಿಯ ಮಾತುಗಳನ್ನಾಡಿ ಧೈರ್ಯ ತುಂಬಿ ಹೋರಾಡಲು ಪ್ರೇರೇಪಿಸಿ ಯುದ್ಧವನ್ನು ಮುಂದುವರಿಸಿದನು. ಕಂಪಿಲಿ ದೆಹಲಿ ನಡುವೆ ಹೋರಾಟ ತೀವ್ರವಾಯಿತು. ತನ್ನ ಚಾಣಾಕ್ಷತೆ ಮತ್ತು ಯುದ್ಧ ಕೌಶಲ್ಯತೆಯಿಂದ ಕುಮಾರರಾಮನು ಸುಲ್ತಾನನ ಸೇನೆಯ ಮಧ್ಯಕ್ಕೆ ಧಾವಿಸಿ ಅದು ಹಲವು ಕಡೆ ಚೆದರುವಂತೆ ಮಾಡಿದ. ಇದರಿಂದ ಖ್ವಾಜಾ ಜಹಾನ್ಗೆ ಪ್ರಖರ ದಾಳಿ ಅಥವಾ ಸಂಘಟಿತ ದಾಳಿ ನಡೆಸಲು ಕಷ್ಟವಾಯಿತು. ಸುಲ್ತಾನನ ಸೇನೆ ಮತ್ತೆ ಕಂಪಿಲಿಗೆ ಪ್ರತ್ಯುತ್ತರ ನೀಡಲಾಗದೇ ಹೋಯಿತು. ಅದು ಮತ್ತೆ ಮಂಡಿ ಊರಿತು, ಸೋಲನ್ನ ಅಪ್ಪಿಕೊಂಡಿತು. ಇತ್ತ ವಿಜಯದ ನಗೆ ಬೀರಿದಂಥ ವೀರ ಕಂಪಿಲರಾಯನು ಯುದ್ಧದಲ್ಲಿ ಪ್ರಮುಖವಾಗಿ ಹೋರಾಡಿದಂತಹ ಆ ವೀರನನ್ನು ನಾನು ನೋಡಬೇಕೆಂದು ಮಂತ್ರಿ ಬೈಚಪನಿಗೆ ತಿಳಿಸಿದ. ಆಗ ಬೈಚಪನು, ಆ ಪರಾಕ್ರಮಿಯು ಬೇರಾರೂ ಅಲ್ಲ, ಅವನೇ ಗಂಡುಗಲಿ ಕುಮಾರರಾಮ, ನಿಮ್ಮ ಸುಪುತ್ರ ಎಂದು ನಡೆದ ಎಲ್ಲ ಪ್ರಸಂಗಗಳನ್ನು, ಸತ್ಯಾಸತ್ಯತೆಯನ್ನು ಹಾಗೂ ಕುಮಾರರಾಮನ ಅಪರಾಧವೇನಿಲ್ಲವೆಂದು ತಿಳಿಸಿದ. ಕಂಪಿಲರಾಯನ ಆನಂದಕ್ಕೆ ಪಾರವೇ ಇರಲಿಲ್ಲ. ಇತ್ತ ಈ ವಿಷಯವನ್ನು ತಿಳಿದಂಥ ರತ್ನಾಜಿಯು ತೀವ್ರ ನೋವಿನಿಂದ ಪರಲೋಕದ ದಾರಿ ಹಾಯ್ದುಕೊಂಡಳು. ಅತ್ತ ಮತ್ತೆ ಸೋಲಿನ ಸುದ್ದಿ ತಿಳಿದಂತಹ ಸುಲ್ತಾನನು ಕೆರಳಿ ಕೆಂಡವಾದನು. ಅವನು ಈ ಕುಮಾರರಾಮನನ್ನು ಮಣಿಸಿ ಅವನನ್ನು ಹಿಡಿದು ತರುವ ಧೀರನಾರೆಂದು ಯೋಚಿಸತೊಡಗಿದ. ಪದೇ ಪದೇ ಸೋಲುಗಳು ವಿಶಾಲ ಸಾಮ್ರಾಜ್ಯದ ದೆಹಲಿ ಸಾಮ್ರಾಟನಿಗೆ ಸಹಿಸಲಾಗಲಿಲ್ಲ. ಅವನ ಮುಂದಿನ ಯೋಜನೆ ಏನು? ನಿರ್ಣಾಯಕ 3ನೇ ಯುದ್ಧ ತಿಳಿಸಿದ್ದೇನು? ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕನ್ನಡಾಂಬೆ.